ಇದು ಆಪೋಸಿಟ್ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಇದೆ ಇದು ನೋಡ್ಬೋದು. ಈಗ ಜಸ್ಟ್ ತೆಗ್ದಿದ್ದಾರೆ, ಇನ್ನೊಂದು 10 ನಿಮಿಷ ದಮ್ ಕಟ್ಟಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಟು ಎಸ್ ವಿ ಗೌಡ ವ್ಲಾಗ್ಸ್. ನಾವಿವತ್ತು ನೋಡ್ಬೋದು, ನಾವಿವತ್ತು ಹೋಟ್ಲ್ ಹತ್ರ ಇದೀವಿ ಅಷ್ಟೇ. There was a mastermind behind all this. ಇವ್ರು ಪಾಪ ರೋದ್ನೆ ಇಡ್ತಾವ್ರೆ, ನಿದ್ದೆ ಬತ್ತೈತೆ. ಈ ನನ್ ಮಗ ಅವನಲ್ಲ ಇವನು, ಒಂದೊಂದಲ್ಲ ಇವಂದು. ಆಕ್ಚುಲಿ ಮನೆಗೆ ಬರ್ಬೇಕಿತ್ತು ನಾವು. ಅಲ್ಲಿ ಯಾರೋ ಸಿಕ್ತವ್ರು ಪೊಲೀಸ್ ಏನೋ ಮಾಡ್ತಾ ಇದ್ದೀರಾ ಇಲ್ಲಿ ಅಂದ್ರು. ಅಣ್ಣ ಹೊಟ್ಟೆ ಎಸಿತೈತಣ್ಣ ಇವನ್ಗೆ ಅಂದಿದ್ಕೆ ಅವರೇ ರೆಕಮೆಂಡ್ ಮಾಡಿದ್ದು. ಇಲ್ಲಿ ಗೊತ್ತಿತ್ತು ನಮ್ಮ ಮನೆ ಹತ್ರನೇ, ಬಟ್ ಮರ್ತೋಗಿದ್ದು. ಹೊಸ ದಿವಸನೇ ಈ ತರ ರೋದ್ನೆ ಇಡ್ತಾವನೆ. ಪಾಪ ಇವ್ನು ನಿದ್ದೆ ಇಲ್ಲ ಅಂತ ಹಿಂಗ್ ಅನ್ಕೊಂಡವ್ನೆ. ಇವ್ರು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ, ನಾವ್ ಅದ್ರವ್ರಲ್ಲ. ಮೂವಿ ಕರ್ಕೊಂಡೋಗಿ ರಾಮೇಶ್ವರಂ ಕರ್ಕೊಂಡೋಗಿ ಅಲ್ಲಿಂದ ಚರ್ಚ್ ಸ್ಟ್ರೀಟ್ ಹೋಗಿ ಅಲ್ಲಿಂದ ಐಸು ಮ್ಯಾಗಿ ತಿನ್ಸಿ ಬಿರಿಯಾನಿ ಕರ್ಕೊಂಡ್ ಬಂದವ್ರೆ. ಇವನು ಅಪ್ಪಟ ಲಿಂಗಾಯತ್ ಇವನು. ಬಟ್ ಇವನ್ ತಿಂದೇ ಇರೋ ಬಿರಿಯಾನಿ ಇಲ್ಲ, ಇವ್ನು ನೋಡದೇ ಇರೋ ಹೋಟ್ಲ್ ಇಲ್ಲ. ವೆಯ್ಟ್ ಮಾಡ್ತಾ ಇದೀವಿ, ಬಿರಿಯಾನಿ ಇನ್ನು ದಮ್ ಕಟ್ಟಿದಾರಂತೆ. ಇನ್ನೊಂದು 20 ನಿಮಿಷ ಆದ್ಮೇಲೆ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನಮ್ಮ ಮಗನೇ ಮನೆಗೆ ಹೋಯ್ತೀವಿ. ನೋಡ್ಬೋದು, ಇಲ್ಲಿ ಟೋಕನ್ ಕೊಡ್ತಾ ಇದಾರೆ. ಬಿಸಿ ಬಿಸಿ ಬ್ರೋ, ಹೇಗಿದೆ? ಸ್ವಲ್ಪ ಹೊಗೆ ಆಡ್ತಾ ಇದೆ. ಟೇಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಬೈ 1 get 1. ಒಂದು ಪ್ರೈಸ್ ಬಂದು 200, ಒಂದು ತೊಗೊಂಡ್ರೆ 2 ಸಿಗುತ್ತೆ. ವರ್ತೆ. ಪ್ರೈಸ್ ವೈಸ್ ನೋಡಿದ್ರೆ ವರ್ತಿದೆ. ಟೇಸ್ಟ್ ವೈಸ್ ನೋಡೋಣ ಬನ್ನಿ. ಇನ್ನೊಬ್ರು ಚೆನ್ನಾಗಿದೆ. ಸ್ವಲ್ಪ ಮಸಾಲೆ ಲವರ್ಸ್ ಆಗಿದ್ದವ್ರಿಗೆ ಇಷ್ಟ ಆಗ್ಬೋದು. ಟೇಸ್ಟ್ ಮಾಡಿ ನೋಡು ಬ್ರೋ. ಚೆನ್ನಾಗಿದೆ, ಟ್ರೈ ಮಾಡಿ. ಅರ್ಲಿ ಮಾರ್ನಿಂಗ್ ಯಾರಾದರೂ ಬಿರಿಯಾನಿ ತಿನ್ನಬೇಕು ಅಂತ ಸುತ್ತಮುತ್ತ ಇದ್ದರೆ 4 ಗಂಟೆಗೆ ಓಪನು. ನೀವೊಂದು 5 ಗಂಟೆ 5:15 ಬಂದರೆ ಕ್ರೌಡೆಲ್ಲ ಕಮ್ಮಿಯಾಗಿರುತ್ತೆ, ಬಿಸಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಬಿಸಿ ಬೇಕು ಅಂದರೆ 3:15 ಬಂದು ಕ್ಯೂವಲ್ಲಿ ನಿಂತ್ಕೊಳ್ಳಿ, 4 ಗಂಟೆಗೆ ಸಿಗುತ್ತೆ. ಟೇಬಲ್ಸ್ ಇಲ್ಲಿ 1 2 3 4 5 6 ಒಳಗಡೆ ಬಂದರೆ 6 ಟೇಬಲ್ ಇರೋದು. ಅದೇ ಈ ಒಳಗಡೆ ಸ್ವಲ್ಪ ಚಿಕ್ಕದಿದೆ, ಈಚೆ ಬಂದು ನೀವು ತಿನ್ಬೋದು ಆರಾಮಾಗಿ. ಮೊಬೈಲಿ ಕಬಾಬ್ ತಂದ. ಮಟನ್ ಬಿರಿಯಾನಿ ಇನ್ನೂ ಬಂದಿಲ್ಲ, ಕಬಾಬ್ ಜೊತೆ ತಿನ್ನೋದು. ಏನು ಮಾಡೋಣ, ಬಾಕಿ ಯಾಕೋ ಮಟನ್ ಬಿರಿಯಾನಿ ತೊಗೊಂಡ್ರೆ ಕಬಾಬ್ ಫ್ರೀ ಇದೆ, ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಚಿಕನ್ ಬಿರಿಯಾನಿ ಫ್ರೀ ಇದೆ. ಸುತ್ತಮುತ್ತ ಎಲ್ಲೂ 4 ಗಂಟೆಗೆ ಇಲ್ಲಿ ಓಪನ್ ಇಲ್ಲ ಅಷ್ಟೊಂದಲ್ಲ, ಇಲ್ಲೇನೆ. ನಾರ್ಮಲ್ ದಿನ ತೊಗೊಂಡ್ರೆ 120 ರೂಪಾಯಿ ಒಂದು ಚಿಕನ್ ಬಿರಿಯಾನಿ. ಇವಾಗ ಕಾಂಬೋದಲ್ಲಿ ತೊಗೊಂಡ್ರೆ 180 ರೂಪಾಯಿಗೆ 2 ಬಿರಿಯಾನಿ, ಅಂದರೆ 1+1 ಬಿರಿಯಾನಿ. ನಾರ್ಮಲ್ ದಿನ ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಬಂದು 200 ರೂಪಾಯಿ. ಇವಾಗ ಏನು ಮಾಡಿದ್ದಾರೆ, ಕಾಂಬೋ ಥರ ಕೊಡ್ತಿದ್ದಾರೆ ಮಟನ್ ಬಿರಿಯಾನಿಗೆ ಯಾವುದೇ ರೀತಿ 1+1 ಇಲ್ಲ, ಫ್ರೀ. 200 ರೂಪಾಯಿ ಮಟನ್ ಬಿರಿಯಾನಿ ಪ್ಲಸ್ 89 ರೂಪಾಯಿ ಕೈಮಾ ಇಲ್ಲ ಕಬಾಬ್, 2 ಕೊಡ್ತಾರೆ. ಇನ್ನೊಂದ್ಸಲಿ ಬರ್ಬೋದು, ಸುತ್ತಮುತ್ತ ಯಾರಾದರೂ ಇದ್ರೆ ಬಂದು ಟ್ರೈ ಮಾಡಿ. ನಮ್ಗಿಲ್ಲಿ ಬರೋ ಐಡಿಯಾ ಇರಲಿಲ್ಲ, ಸಡನ್ ಪ್ಲ್ಯಾನು ಬಂದಿದ್ಕೂ ಹೊರ್ತು. ಯಾರೋ ಒಬ್ಬ ಕಾನ್ಸ್ಟೇಬಲ್ ಹೇಳಿದ್ದು ಬರೋಕ್ಕೆ. ಯಾರೋ ಒಬ್ಬರು ಕಾನ್ಸ್ಟೇಬಲ್ ಹೇಳಿದ್ದು. ಮರ್ಯಾದೆ ಕೊಡು. ಏನು ಆರಕ್ಷಕರು ಅವರು, ಆರಕ್ಷಕರೇ. ಇಷ್ಟ ಆಗಿದೆ. ನೆನ್ನೆ ರಾತ್ರಿಯಿಂದ ಹಸ್ಕೊಂಡಿದ್ದಕ್ಕೂ ಎಲ್ಲ ಸರಿಯಾಗಿ ಖಾಲಿ ಮಾಡೋದು ಒಂಚೂರು ಮಿಕ್ಸ್ತಲೆ. ಹಾಂ, ಮಹೇಶ ಕರೀತಾವ್ರು ನೋಡು. ಬ್ರೋ ನಿನಗೇನು ಕೊಡಲೇ ಇಲ್ಲ ಬ್ರೋ. ನಾನು ಮಟನ್ ಬಿರಿಯಾನಿನೆಲ್ಲ ಅರ್ಧ ನಿನಗೆ ಕೊಡ್ತೀನಿ. ಇದು ರೈಸ್ ತಿನ್ನು. ಮಟನ್ ಯಾಕೆ ತಿನ್ನಲ್ಲ? ಮಾತಾಡ್ತಾ ಇವ್ರು ಇರೋದೇ ನೋಡಿಲ್ಲ ನಾನು. ಶೆಟ್, ಇನ್ನು ಒಂದೇ ಒಂದು ತುತ್ತೈತೆ, ತಿನ್ನು ಬ್ರೋ. ಸ್ವಲ್ಪ ಲೇಟ್ ಆಯಿತು ಮಟನ್ ಕೊಡೋದು. ಮಟನ್ಗೆ 2 ಕೈಮಾ ಕೊಟ್ಟಿದ್ದಾರೆ ಅಷ್ಟೇ. ಟೇಸ್ಟ್ ನೋಡು ಬ್ರೋ ಹೇಗಿದೆ. ನನಗನ್ಸ್ದಂಗೆ ಬಿರಿಯಾನಿ ರೈಸ್ 2 ಸೇಮ್ ಇರುತ್ತೆ ಅನಿಸುತ್ತೆ. ಸೇಮ್ ಅಲ್ಲ? ಹೌದು, ಟೇಸ್ಟ್ ವೈಸು ಅಷ್ಟೇ. 2 ರೈಸ್ ಸೇಮ್ ಟೇಸ್ಟೇ. ಮಟನ್ ಬಿರಿಯಾನಿ ಓಕೆ. ನಂಗೆ ಚಿಕನ್ ಬಿರಿಯಾನಿನೇ ಇಷ್ಟ ಆಯಿತು ಮಟನ್ ಬಿರಿಯಾನಿಗಿಂತ. ಇಲ್ಲಿ ಬರೋರು ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿ. ಚಿಕನ್ ಬಿರಿಯಾನಿ 10 out of 7, ಮಟನ್ ಬಿರಿಯಾನಿ 10 out of 5. ಟೇಸ್ಟ್ ಮಾಡಿ ಬ್ರೋ. ಮಟನ್ನೇ ಫುಲ್ಲು ಪೀಸಾಗಿ ಹಚ್ಚಿ ಉಂಡೆ ಮಾಡಿ
ಮಾಡಿರ್ತಾರೆ. ಟೇಸ್ಟ್ ಮಾಡು. ಇದಿಷ್ಟು ಈ ಬ್ಲಾಗ್ ಆಗಿ ಇದೇ ಥರ ಫುಡ್ ಬ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ. ಏನೋ ಒಂದು ಮಾಡ್ಬಿಟ್ಟು ಹೋಗಿ ಕಮೆಂಟ್ ಹಾಕಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿ, ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ. ಈ ವಿಡಿಯೋ ನೀವು ಮುಗಿಸ್ತಾ ಇದ್ದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್. ಸೈನಿಂಗ್ ಆಫ್ ಫ್ರಮ್ ಎಸ್ ವಿ ಗೌಡ ವ್ಲಾಗ್ಸ್. ಈಗ ಮುಚ್ಕೊಂಡು ಮನೆಗೆ ಹೋಗೋಣ ಈಗ.